2023 ಒಂದು ಬೋರ್ವೆಲ್ ಕೊಡ್ತಿಲ್ವಾ? ಏನ್ ಹೇಳ್ತೀರಿ? ಟೆಂಡರ್ ಮಾಡೋದು ಎಷ್ಟು ದಿವಸ? 15 ದಿವಸ, ಒಂದು ತಿಂಗಳಪ್ಪ ಟೆಂಡರ್. ಇಲ್ಲ ಹೌದು, ಯಾಕೆ ಮಾಡಿಲ್ಲ ಅಂತ ಇವಾಗ ಜನ ಬಂದು ನಿಮ್ಮನ್ನ ಕೇಳಿದ್ರೆ ನೀವೇನ್ ಮಾಡ್ತೀರಾ? 2023 ಇನ್ನ ಏನೂ ನಡೆದೇ ಇಲ್ಲ. ಓಕೆ, ಅದು ಡೀಟೇಲ್ ತಗೋತೀವಿ ಸರ್, ಡೀಟೇಲ್ ತಗೋ ನಾನು ಮಾತಾಡ್ತೀನಿ. ಆಮೇಲೆ ಅನಿಲ್ ಸರ್ ಒಂದು ರಿಕ್ವೆಸ್ಟ್ ಕೊಟ್ಟಿದ್ರು ಸರ್, ಅದಕ್ಕೆ ಕಳಿಸಿದೀವಿ ಸರ್ ಹೆಡ್ ಆಫೀಸ್ಗೆ. ಕಳಿಸಿದೀವಿ ಸರ್ ಹೆಡ್ ಆಫೀಸಿಂದ ಬಂದಿದೆ, ಪ್ರೋಸೆಸ್ ಮಾಡಿ ಇವಾಗ ನಿಮ್ಮ ನಿಗಮದಲ್ಲಿ 7 ಅಷ್ಟೇ ಇಷ್ಟೇ. ಇದಕ್ಕೊಂದು ನಿಗಮ, ಇದಕ್ಕೊಂದು ಇದು. ಆಯ್ತು, ಅದು ಡೀಟೇಲ್ ಕೊಡ್ರಿ. ಅದು ಅಪ್ಲಿಕೇಶನ್ ಬಂದಿರೋದೆಲ್ಲ ಡೀಟೇಲ್ ಕೊಡಿ. ಮಾತಾಡ್ತೀನಿ. ಟಾರ್ಗೆಟ್ ಅಂತ ಹೇಳ್ತಾ ಇದ್ದೀರಲ್ಲ, ಬಂದಿದ್ದು 5 ಅಪ್ಲಿಕೇಶನ್ ನಿಮಗೆ? ಇಲ್ಲ ಟಾರ್ಗೆಟ್ 5 ಕೊಟ್ಟಿದ್ದಾರೆ? ಅಪ್ಲಿಕೇಶನ್ ಎಷ್ಟು ಬಂದಿದೆ ಸರ್? ಅಪ್ಲಿಕೇಶನ್ ಸುಮಾರು 100 ಬಂದಿತ್ತು ಸರ್. ಯಾಕೆ ನೀವು ಅಪ್ಲಿಕೇಶನ್ ಅಷ್ಟು ಬಂದಾಗ ಅಷ್ಟು ಯಾಕೆ ನೀವು ರೆಕಮೆಂಡ್ ಮಾಡಬಾರ್ದು? ಐಸಿಎಸ್ಇ ಬೋರ್ಡ್ ಎಕ್ಸಾಮ್ನಲ್ಲಿ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ನಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗಿ 100% ರಿಸಲ್ಟ್ ಪಡೆದು ಜಿಲ್ಲೆಯ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಕೋಲಾರದ ಟಮಕ ಬಳಿ ಇರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಶಿಕ್ಷಣದ ಜೊತೆಗೆ ಸ್ಪೋರ್ಟ್ಸ್ನಲ್ಲಿ ಉತ್ತಮ ತರಬೇತಿ ನೀಡಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕ್ರಿಕೆಟ್ ಹಾಗೂ ಖೋ-ಖೋ ಕ್ರೀಡೆಯಲ್ಲಿ ಹಲವು ವಿದ್ಯಾರ್ಥಿಗಳು ಭಾಗವಹಿಸಿ ಅನೇಕ ಪ್ರಶಸ್ತಿ ಪಡೆದಿದ್ದಾರೆ. ಇಲ್ಲ, ನಿನಗೆ ಟಾರ್ಗೆಟ್ ಕೊಟ್ಟಿರೋದು ಬಿಟ್ಬಿಟ್ಟು ನಾನು ಅದನ್ನ ಕೇಳ್ತಾ ಇಲ್ಲ. ಟಾರ್ಗೆಟ್ 5 ಕೊಟ್ಟಿದ್ರೆ ನೀನು 5 ಮಾಡ್ಬೇಕಷ್ಟೇ, ನೀನು ಜಾಸ್ತಿ ಮಾಡಕ್ ಆಗೋದಿಲ್ಲ. 5 ಮಾಡಬೇಕು. ಇಷ್ಟು ಅಪ್ಲಿಕೇಶನ್ ಬಂದಾಗ ಬರೀ 5 ಜನ ಕೊಟ್ರೆ ಯಾವ ತರ ಜನಗಳನ್ನ ನಾವು ಇದು ಮಾಡೋದು? ಅವ್ರಿಗೇನು ನಾವು ಸಹಾಯ ಮಾಡ್ದಂಗೆ ಆಗುತ್ತೆ ಸರ್ಕಾರದಿಂದ? ಕರೆಕ್ಟ್ ಇಲ್ವಾ? ಅದಕ್ಕೆ ನೀವೇನ್ ಮಾಡಬೇಕು? ನೀವೇನ್ ಮಾಡಕ್ಕಿಲ್ಲ. ಇದರಲ್ಲಿ ನೀವು ನಮ್ಮ ಗಮನ ತರಬೇಕು. ನಮಗೆ ಗಮನಕ್ಕೆ ತಂದಾಗ ಈ ತರ ಇಷ್ಟು ಅಪ್ಲಿಕೇಶನ್ಸ್ ಬಂದಿದೆ, ನಮ್ಮ ಟಾರ್ಗೆಟ್ ಬಂದಿರೋದು 5, ಅಪ್ಲಿಕೇಶನ್ಸ್ 100. ನಾವು 5 ಜನಕ್ಕೆ ಕೊಟ್ಟು 95 ಜನಕ್ಕೆ ಹೆಂಗೆ ಮೋಸ ಮಾಡೋಕ್ಕಾಗುತ್ತೆ? ಇದನ್ನ ಸರ್ಕಾರ ಹಂತದಲ್ಲಿ ಏನಾದರೂ ಮಾತಾಡಬೇಕು ಅಂತ ನೀವು ಹೇಳಬೇಕು. ನೀವು ಹೇಳ್ದೆ ಇದ್ರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ನೋಡಿ, ಇದೆಲ್ಲ ತಪ್ಪು. ಇದೆಲ್ಲ ನೀವು ಮಾಡ್ತಾ ಇರೋದು ತಪ್ಪು. ಇದೆಲ್ಲ ಯಾಕಂದ್ರೆ ಸರಿ, ಏನೋ ಒಂದು ಟಾರ್ಗೆಟ್ ಮೇಲೆ ಕೊಟ್ಟಿರೋರ ಮೇಲೆ 3-4 ಹೆಚ್ಚು ಕಮ್ಮಿ ಆದರೆ ಸರಿ ಬಿಡು, ಇನ್ನೊಂದಲ್ಲಿ ಕೊಟ್ಕೊಳ್ಳೋಣ ಅನ್ಕೊಡ್ತು. 100 ಅಪ್ಲಿಕೇಶನ್ ಬಂದಾಗ ಮಿನಿಮಮ್ ಆದರೂ ಅದರಲ್ಲಿ ಒಂದು 80 ಜನ ಆದರೂ ಒರಿಜಿನಲ್ ನನಗೆ ಫಲಾನುಭವಿಗಳು ಇರ್ತಾರೆ. ಒಂದು 20 ಜನ ಇಲ್ಲದೆ ಇದ್ರು, ಡಾಕ್ಯುಮೆಂಟ್ ಪ್ರಾಬ್ಲಮ್ ಅದು ಇದು ಬಂದ್ರು, 80 ಜನ ಆದ್ರೂ ಫಲಾನುಭವಿಗಳು ಅದು ಬೇಕು ಅಂತ ಯೂಸ್ ಮಾಡ್ಕೊಳ್ಳೋಕೆ ಬಂದಿರ್ತಾರೆ. ಅವರು ಅಂಥವ್ರಿಗೆ ನಾವು ಸಹಾಯ ಮಾಡ್ತಾ ಇದ್ದಂಗೆ ನೀವು ನಮ್ಮ ಗಮನಕ್ಕೆ ತಂದು ಈ ಥರ ಇದೆ, ಹಿಂಗಿದೆ, ಹಿಂಗೆ ಮಾಡಬೇಕು, ಸರ್ಕಾರದ ಹಂತದಲ್ಲಿ ಮಾತಾಡಿ ಅಂದಿದೆ. ನಾವು ಮಾತಾಡಿ ಮಾಡ್ತಾ ಇದ್ವಿ. ಪ್ರಪೋಸಲ್ ಕೊಡಿ, ನಾನು ಅಲ್ಲಿ ಮಾತಾಡ್ತೀನಿ.